ಆ ಕಾವೇರಿ ಹತ್ರ ಕ್ಲೋಸ್ ಆಗೋದೇನೋ ಸರ್ಸ ಆಡೋದೇನೋ. ನೀವೇ ಹೇಳಿದ್ರಲ್ಲ ಅವಳಿಗೆ ಡೌಟ್ ಬರಬಾರ್ದು ಅಂತ. ಅವಳಿಗೆಲ್ಲ ನೆನಪು ಬಂದಿದೆ ಅಂತ ಹೇಳಿದ್ಲಲ್ಲ. ಅವಳನ್ನ ಬೆಟ್ಟದಿಂದ ನೀನ್ ಯಾಕೆ ತಳ್ದೆ ಅಂತ ಕೇಳಿದ್ಲ. ಅಂದ್ರೆ ಕಾವೇರಿನ ಬೆಟ್ಟದಿಂದ ತಳ್ಳೋಕೆ ಹೇಳಿದ್ದು ಇವಳೇನಾ? ಇದ್ಯಾವುದೋ ಕಿತ್ತೋಗಿರೋ ಕಾಗದ ಇಟ್ಕೊಂಡು ನಂತವನೇ ಆಟ ಆಡಕ್ ಬರ್ತೀಯ. ನಿನಗ್ ಗೊತ್ತಾಗಬಾರದು ವಿಷಯ ಎಲ್ಲ ನಿನಗ್ ಗೊತ್ತಾಗದೆ ಅಂತ ನನಗ್ ಗೊತ್ತಾಗದೆ. ನಿಲ್ಸಿ ನಿಮ್ ದುರಹಂಕಾರದ ಮಾತುಗಳನ್ನ. ನಿಮ್ ಪ್ರತಿ ನಡವಳಿಕೆನಲ್ಲೂ ಬರೀ ಕಪಟತೆ ಅನ್ನೋದೇ ತುಂಬಿಕೊಂಡಿದೆ. ನೀವು ಮಾಡ್ತಿರೋ ಅನ್ಯಾಯಕ್ಕೆ ಆ ದೇವ್ರು ನಿಮ್ಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಪಾಪ ನಿಮಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಗೌರಿ, ಇಳಿಸ್ಲಿ ಕೈನ, ಇಳಿಸಿ ಕೆಳಗಡೆ. ಅಮ್ಮ, ಅಪ್ಪ, ಏನೇ ಇದು? ಏನೇನೋ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮಪ್ಪ ಮಲೇಷ್ಯಾದಿಂದ ನನಗೆ 15 ಲಕ್ಷ ಕಳ್ಸಿದ್ದಾರೆ ಅತ್ತೆ. ನೀನ್ ವ್ರತ ಮಾಡಿದಕ್ಕೆ ಅಪ್ಪನ ದುಡ್ಡು ಅಪ್ಪನ ಕೈಗೆ ಸೇರ್ತಾ ಇದೆ. ಲೇ ಸೂರ್ಯ, ಯಾವ ಅಪ್ಪನ ದುಡ್ಡು? ನಮ್ಮಪ್ಪ ಅವ್ರ ಹತ್ರ ನೀನ್ ತಗೊಂಡಿದ್ದು 27 ಲಕ್ಷ. ಈಗ ತಂದಿರೋ 15 ಲಕ್ಷ ಇವ್ರ ಕೈ ಕೊಟ್ಬಿಡು, ಮಿಕ್ಕಿದ ಆಮೇಲೆ ಗೀಚ್ಕೋತೀನಿ. ವಿಕ್ರಮ್, ನಿನಗೇನಾಗಿದೆ? ನೀನೇನು ಕ್ಯೂರ್ ಶೂಸ್ ಕ್ಲೀನ್ ಮಾಡಕ್ ಹೋಗ್ತಿದ್ಯಾ? ನಿಮ್ ಸಿಂಪತಿ ಗಿಟ್ಟಿಸ್ಕೊಂಡು ಪರ್ಮನೆಂಟ್ ಆಗಿ ಇಲ್ಲಿ ಕೆಲ್ಸದವನಾಗಿರೋಣ ಅಂತ. ಮೊನ್ನೆ ತಾನೇ ನೀನೇ ನೋಡಿದೆ, ನೀನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿ ಅಮ್ಮ ಎಷ್ಟು ಸಿಟ್ಟು ಮಾಡ್ಕೊಂಡ್ರು ಅಂತ. ಮೇಡಮ್ ಅವ್ರೆ, ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ, ನನಗೆ ರೈಟಿಂಗ್ ಅಲ್ಲಿ ಬೇಕು. ಇದೇನು ಗೌರ್ಮೆಂಟ್ ಕೆಲಸನ ರೈಟಿಂಗ್ ಅಲ್ಲಿ ಕೊಡಕ್ಕೆ? ಲೆಟರ್ ತಾನೇ, ಬಿಡು ಆಯ್ತು. ಲಿಖಿತ ಪೇಪರ್. ಮೇಡಮ್, ನನಗೆ ಲೀಗಲ್ ಆಗ್ಬೇಕು ನೋಡಿ. ಅಲ್ಲ, ಲೀಗಲ್ ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲಿಂದ ಹೋಗಿ ತಗೊಂಡ್ ಬರ್ಲಿ? ಅದ್ರ ವ್ಯವಸ್ಥೆ ನಾನ್ ಮಾಡಿದೀನಿ. ಒಂದ್ ನಿಮಿಷ. ಸಾಯಿಬ್ರೆ, ನೆರ್ಗೆ ಹಿಡಿಯೋದಕ್ಕೆ ಆಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನಾವ್ ಅದೆಲ್ಲ ನೋಡಲ್ಲ. ಪಲ್ಲವೇಕನ್ ಕರಿತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ ನಿಂಗೆ. ಗಂಡನೇ ರೂಮಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಕರೆದ್ರೆ ಮನೆಯವ್ರು ಏನ್ ಅನ್ಕೋತಾರೆ? ಸಾಯಿಬ್ರೆ ಪ್ಲೀಸ್. ಸಮಯ ಈ ಲಜ್ಜನಿ ಕೊಂಚ ಕಳೆವೆಯ ನಾ ತಾಳೆನು ತಾಳೆ ರತಿಯ ಪ್ರಾಯ ಪ್ರಣಯೋದಯ ಮಾತು ಸಾಕು ಮುದ್ದು ಪ್ರಿಯ, ದೀಪ ಬೇಕೆ ಹೇಳೆ ಪ್ರಿಯ. ಅಭಿ, ಮಾಮ್, ಯಾರ್ ಬೇಕು ನಿಮಗೆ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಸಂಯುಕ್ತ ಅನ್ನೋರಿದ್ದಾರಾ? ಸರ್, ಸಂಯುಕ್ತ ಅವರು ನಮ್ಮ ಅತ್ತೆ. ಅವ್ರು ಯಾಕೆ ಬೇಕು ಹೇಳಿ? ನಾವು ಸಂಯುಕ್ತ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಸರ್, ಸಂಯುಕ್ತ ಅವ್ರನ್ನ ಅರೆಸ್ಟ್ ಮಾಡೋ ಅಂತದ್ದೇನಾಗಿದೆ? ಸಂಯುಕ್ತ ಒಬ್ಬ ವ್ಯಕ್ತಿನ ಹೆದರಿಸಿ ಬೆದರಿಸಿ ಅವ್ರ ಆಸೆನ ಕಬಳಿಸಿದಂತ ಆರೋಪ ಇದೆ.